ಇನ್ನು ಇಸ್ರೇಲ್ನ ಹೈಫಾ ಬಂದರಿನ ಮೇಲೆ ಇರಾನ್ ದಾಳಿ ಮಾಡಿದೆ. ಹೈಫಾದಲ್ಲಿರುವಂತಹ ತೈಲ ಉತ್ಪಾದನಾ ಘಟಕ ಧ್ವಂಸವಾಗಿದೆ. ಇರಾನ್ನ ಕ್ಷಿಪಣಿ ದಾಳಿಗೆ ತೈಲ ಉತ್ಪಾದನಾ ಘಟಕ ಸಂಪೂರ್ಣವಾಗಿ ಧ್ವಂಸವಾಗಿದೆ. 60% ತೈಲ ಪೂರೈಸುವಂತಹ ಘಟಕ ಇದು ಇಸ್ರೇಲ್ಗೆ. ತೈಲ ಘಟಕಗಳನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಬಾರದು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಈ ಕಡೆ ಇಸ್ರೇಲ್ನಿಂದಲೂ ಕೂಡ ಈ ರೀತಿಯ ದಾಳಿಗಳು ಆಗಬಾರದು, ಆ ಕಡೆ ಇರಾನ್ನಿಂದಲೂ ಕೂಡ ಈ ರೀತಿ ತೈಲ ಘಟಕಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಗಳು ನಡಿಬಾರದು ಅಂತ ಹೇಳಿ ವಾರ್ನಿಂಗ್ ಅನ್ನು ಕೊಟ್ಟಿದ್ರು. ಅದನ್ನು ಮೀರಿ ಇಸ್ರೇಲ್ ಮತ್ತು ಇರಾನ್ ನಡುವೆ ತೈಲ ಘಟಕಗಳನ್ನು ಟಾರ್ಗೆಟ್ ಮಾಡಿಕೊಂಡು ಮಾಡುವಂತಹ ದಾಳಿ ಪ್ರತಿದಾಳಿಗಳು ಹೆಚ್ಚಾಗ್ತಾನೆ ಇದೆ. ಇಸ್ರೇಲ್ಗೆ 60% ತೈಲವನ್ನು ಪೂರೈಸುವಂತಹ ಹೈಫಾ ತೈಲ ಘಟಕ ಉತ್ಪಾದನಾ ಘಟಕದ ಮೇಲೆ ಇರಾನ್ ನಡೆಸಿದಂತಹ ದಾಳಿಯ ದೃಶ್ಯ ಇದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಒಂದು ಕಡೆ ಇರಾನ್ ವಾರ್ನಿಂಗ್ ಅನ್ನ ಕೊಟ್ಟಿದೆ ಅಮೆರಿಕಾಗೆ, ನಿಮ್ಮ ಯುದ್ಧ ನೌಕೆಗಳನ್ನ ವಾಪಸ್ ಕರೆಸ್ಕೊಳ್ಳಿ ಅಂತ ಹೇಳಿ. ಮತ್ತೊಂದು ಕಡೆ ಇರಾನ್ ಮತ್ತು ಇಸ್ರೇಲ್ನ ನಡುವಿನ ದಾಳಿ ಪ್ರತಿದಾಳಿಗಳು ಮುಂದುವರೆದಿದೆ. ಎಲ್ಲೋ ಒಂದು ಕಡೆ ಕದನ ವಿರಾಮ ಮಾತನ್ನ ಟ್ರಂಪ್ ಆಡಿದಾಗ ಈ ಸಂಘರ್ಷಕ್ಕೆ ಅತಿ ಶೀಘ್ರದಲ್ಲೇ ಫುಲ್ ಸ್ಟಾಪ್ ಬೀಳಬಹುದಾ ಅನ್ನೋ ನಿರೀಕ್ಷೆ ಇತ್ತು. ಈ ದಾಳಿ ಪ್ರತಿದಾಳಿಯಿಂದ ಅದು ಹುಸಿಯಾಗುತ್ತಾ ಅಂತ ಅನ್ನಿಸ್ತಾ ಇದೆ. ಹರೀಶ್. ಮಧುಶ್ರೀ, ನಿನ್ನೆ ಸರಿಸುಮಾರು ಇದೇ ಸಮಯಕ್ಕೆ ಸರಿಯಾಗಿ ಟ್ರಂಪ್ ಅವರು ಒಂದು ಅಚಾನಕ್ ಆಗಿ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಅಂದ್ರೆ ಈ ಟ್ವೀಟ್ ಎಲ್ರಿಗೂ ಕೂಡ ಆಶ್ಚರ್ಯವನ್ನ ತರುತ್ತೆ. ಏನು ಇರಾನ್ ಮೇಲೆ ಏನು ದಾಳಿಯನ್ನ ಮಾಡಬೇಕು ಅನ್ನುವಂತಹ ಯೋಜಿಸಿದ್ರು. ಅಂದ್ರೆ ಹರ್ಮುಜ್ ಜಲಸಂಧಿಯನ್ನ 48 ಗಂಟೆಗಳಲ್ಲಿ ಓಪನ್ ಮಾಡದನೇ ಇದ್ರೆ ನಾವು ನಿಮ್ಮ ಮೇಲೆ ದಾಳಿಯನ್ನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಟ್ರಂಪ್ ಅವರು ಕೊಟ್ಟಿದ್ರು. ಆ ಎಚ್ಚರಿಕೆಯನ್ನ ಮೀರಿ ಅಂದ್ರೆ ಒಂದು ಹೆಜ್ಜೆ ಹಿಂದೆ ಬಂದು 5 ದಿವಸಗಳ ಕಾಲ ಯಾವುದೇ ರೀತಿಯಾದಂತಹ ಆಯಕಟ್ಟಿನ ಜಾಗಗಳ ಮೇಲೆ ದಾಳಿ ಮಾಡೋದಿಲ್ಲ ಅನ್ನುವಂಥದ್ದನ್ನ ಟ್ರಂಪ್ ಅವರು ಘೋಷಣೆ ಮಾಡಿದ್ರು. ಟ್ರಂಪ್ ಅವರು ಘೋಷಣೆ ಮಾಡ್ತಿದ್ದಾಗೆ ಇರಾನ್ ಹೇಳ್ತು, ನಮ್ಮ ಜೊತೆ ಯಾವುದೇ ರೀತಿಯಾದಂತಹ ಮಾತುಕತೆ ಆಗಿಲ್ಲ, ಸಂಧಾನವೂ ಕೂಡ ಆಗಿಲ್ಲ, ಮತ್ತೆ ಮಾತುಕತೆ ಫಲಪ್ರದ ಆಗ್ತಾ ಇದೆ ಅನ್ನುವಂಥದ್ದನ್ನ ಟ್ರಂಪ್ ಏನ್ ಹೇಳ್ತಾ ಇದ್ದಾರೆ, ಇದು ಯಾವುದೇ ರೀತಿಯಾದಂತಹ ಮಾತುಕತೆ ನಮ್ಮ ಬಳಿ ನಡೆದಿಲ್ಲ ಅನ್ನುವಂಥದ್ದನ್ನ ಇರಾನ್ ಸ್ಪಷ್ಟಪಡಿಸ್ತು. ಜೊತೆಗೆ ಅವರು ಹೇಳಿದ್ದು ಮತ್ತೆ ಅಮೆರಿಕ ಏನು ಈ ರೀತಿಯಾದಂತಹ ಮಾತುಗಳನ್ನ ಹೇಳ್ತಾ ಇದೆ, ಟ್ರಂಪ್ ಅವರು ಈ ರೀತಿಯಾದ ಮಾತುಗಳನ್ನ ಹೇಳ್ತಾ ಇದ್ದಾರೆ, ಇದು ಕೇವಲ ಮಾರುಕಟ್ಟೆಯ ಬೆಲೆಯನ್ನ ತಗ್ಗಿಸ್ಲಿಕ್ಕೆ ಅಷ್ಟೇ, ತೈಲ ಬೆಲೆಯನ್ನ ತಗ್ಗಿಸ್ಲಿಕ್ಕೆ ಅಷ್ಟೇ ಈ ರೀತಿಯಾದ ಕುತಂತ್ರವನ್ನ ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಾರೆ. ಮತ್ತೆ ನಿರಂತರವಾಗಿ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಾರೆ. ಟ್ರಂಪ್ ಅವರು ಟ್ವೀಟ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿಯನ್ನ ಮಾಡುತ್ತೆ. ಟೆಹರಾನ್ ನಗರವನ್ನ ಗುರಿಯಾಗಿರಿಸಿಕೊಂಡು ದೊಡ್ಡ ದೊಡ್ಡ ಮಿಸೈಲ್ಗಳ ಮಲೆಯನ್ನ ಗರಿಯುತ್ತೆ. ಮತ್ತೆ ಪ್ರತಿ ದಾಳಿಯಾಗೂ ಕೂಡ ಇರಾನ್ ಇಸ್ರೇಲ್ ಮೇಲೆ ನಿರಂತರವಾದಂತಹ ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಇಸ್ರೇಲ್ ಕೇವಲ ಇರಾನ್ ಮೇಲೆ ದಾಳಿ ಮಾಡ್ತಾ ಇಲ್ಲ, ಲೆಬನಾನ್ ಮೇಲೂ ಕೂಡ ದಾಳಿಯನ್ನ ಮಾಡ್ತಾ ಇದೆ. ನಿನ್ನೆ ಟ್ರಂಪ್ ಅವರು ಈ ರೀತಿಯಾದಂತಹ ಘೋಷಣೆಯನ್ನ ಮಾಡಿದ ಮೇಲೂ ಕೂಡ ಇಸ್ರೇಲ್ ನಿರಂತರವಾದಂತಹ ದಾಳಿಯನ್ನ ಮಾಡ್ತಾ ಇದೆ. ಈಗ ಬಹು ಮುಖ್ಯವಾಗಿ ಇರಾನ್ ಇವತ್ತು ಹೈಫಾ ತೈಲ ಸಂಸ್ಕರಣಾ ಘಟಕವನ್ನ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡ್ತಾ ಇರುವಂತದ್ದು. ಒಂದು ಇಸ್ರೇಲ್ನ ಟೆಲ್ ಅವೀವ್ ನಗರದ ಮೇಲೆ ನಿರಂತರ ದಾಳಿಯನ್ನ ಮಾಡ್ತಾ ಇದೆ. ಜನವಸತಿ ಕಟ್ಟಡಗಳನ್ನೇ ಗುರಿಯಾಗಿರಿಸಿಕೊಂಡು ಇರಾನ್ ಕೂಡ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಹೈಫಾ ತೈಲ ಘಟಕವನ್ನೇ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ದಾಳಿ ಪ್ರತಿ ದಾಳಿಗಳು ನಿರಂತರವಾಗಿ ಸಾಗ್ತಾ ಇವೆ. ಮತ್ತೆ ಯಾವುದೇ ರೀತಿಯಾದ ಸಂಧಾನದ ಮಾತುಕತೆಗಳಿಗೆ ನಾವು ಬರೋದಿಲ್ಲ ಅನ್ನುವಂತಹದನ್ನ ಇರಾನ್ ಸ್ಪಷ್ಟಪಡಿಸ್ತಾ ಇದೆ. ಧನ್ಯವಾದ ಹರೀಶ್, ತಮ್ಮ ಮಾಹಿತಿಗಾಗಿ.